ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಒಂದು ಕಾಲ್ಪನಿಕ ಕಥೆ. ಒಬ್ಬ ಶ್ರೀಮಂತ ಇರ್ತಾನೆ. 7 ತಲೆಲಿಂದ ಅವರು ಶ್ರೀಮಂತಿಕೆನೇ ನಡೆದು ಬಂದಿರ್ತದೆ. ಎಲ್ಲ ಅಷ್ಟೈಶ್ವರ್ಯಗಳು. ಮಹಾಲಕ್ಷ್ಮಿ ಒಂದು ದಿವಸ ಬಂದು ಸ್ವಪ್ನದಲ್ಲಿ ಹೇಳ್ತಾಳ, ಸಾಹುಕಾರ, ನಾನು ಇವತ್ತು ರಾತ್ರಿ 12 ಗಂಟೆಗೆ ಹೋಗ್ಬಿಡ್ತೀನಿ, ನಿನ್ನಲ್ಲಿ ಇರೋದಿಲ್ಲ, ನಿನಗೆ ಬಡತನ ಬಂದ್ಬಿಡ್ತದೆ. ಗಾಬರಿ ಆಗ್ತದೆ. ಅಮ್ಮ ತಾಯಿ ಹಾಗೆ ಮಾಡಬೇಡ, ಎಷ್ಟು ದಿವಸಲಿಂತ ನಾನು ನಿನ್ನ ಪೂಜೆ ಮಾಡ್ಕೊತ ಬಂದಿದ್ದೀನಿ, ನಾನು ಎಷ್ಟು ಇದು ಮಾಡ್ತೀನಿ, ನಾನು ಬಿಟ್ಟು ಹೋದ್ರೆ ಹೇಗೆ? ನನಗೆ 4 ಮಂದಿ ಮಕ್ಕಳು, 4 ಮಂದಿ ಸೊಸೆಂದರು, ನನ್ನ ಹೆಂಡತಿ, ಮೊಮ್ಮಕ್ಕಳು ಎಲ್ಲ ತುಂಬಿದ ಮನೆ ಇದೆ. ಹೀಗೆ ಹೋಗಿ ಕಡು ಬಡತನ ಬಂದುಬಿಟ್ರೆ ನಾವು ಜೀವನ ಮಾಡೋದು ಹೇಗೆ ಅಂಥೇಳಿ ಕೇಳ್ಕೊತಾನೆ. ಇಲ್ಲ ಇಲ್ಲ, ನಿನ್ನ ಟೈಮ್ ಮುಗೀತು, ನಾ ಹೋಗ್ಬಿಡ್ತೀನಿ. ಮಹಾಲಕ್ಷ್ಮಿ ಹೇಳ್ಬಿಡ್ತಾಳೆ, ಅಮ್ಮ ನನಗೆ ಒಂದು ವರ ಕೊಡು ಯಾವುದಾದ್ರೂ, ನೀ ಹೋಗು ಪರವಾಗಿಲ್ಲ. ಸರಿ ಕೇಳು, ಏನು ಬೇಕು ಕೇಳು. ಇಲ್ಲ ಇವತ್ತೊಂದು ದಿವಸ ಟೈಮ್ ಕೊಡು ತಾಯಿ, ನಾಳೆಗೆ ಕೇಳ್ತೀನಿ ಅಂತ ಹೇಳ್ತಾನೆ. ಸರಿ, ನಾಳೆ 12 ಗಂಟೆಗೆ ಸರಿಯಾಗಿ ರಾತ್ರಿ ಬರ್ತೀನಿ, ಕೇಳು, ಒಂದು ವರ ಕೊಡ್ತೀನಿ. ಎಲ್ಲರಿಗೆ ಕರಿತಾನೆ. ಮರುದಿವ್ಸ ಸಾಹುಕಾರ ಸೊಸಿಗೆ 4 ಮಂದಿ ಸೊಸೆಂದ್ರನ್ನ, ಮಕ್ಕಳನ್ನ, ಹೆಣತಿನ ಎಲ್ಲರನ್ನ ಕರೆದು ಕೇಳ್ತಾನೆ, ಹೀಗೀಗಾಯ್ತು, ಏನು ಮಾಡೋಣ ಮುಂದೆ? ದೊಡ್ಡ ಸೊಸಿ ಹೇಳ್ತಾಳ, ನೀನು ಒಂದು ದೊಡ್ಡ ಭವನ ತುಂಬ ಬಂಗಾರ ಕೇಳಿಬಿಡು ಮಾವ, ಲಕ್ಷ್ಮಿ ಹೋದ್ರೆ ಹೋಗಲಿ. 2ನೇ ಸೊಸಿ ಹೇಳ್ತಾಳ, ಇಲ್ಲ ಮುತ್ತು ವಜ್ರ ವೈಡೂರ್ಯಗಳು ಕೇಳು ಮಾವ, ಲಕ್ಷ್ಮಿ ಹೋದ್ರೆ ಹೋಗಲಿ. 3ನೇ ಸೊಸಿ ಹೇಳ್ತಾಳ, ಜಾಗ್ಯ 1,000 ಎಕರೆ ಭೂಮಿ ಕೇಳು ಮಾವ, ಈ ಬಂಗಾರ ವಜ್ರ ವೈಡೂರ್ಯ ಏನಾದರೂ ಕಳ್ತನ ಆಗ್ಬೋದು, ಭೂಮಿ ಎಲ್ಲಿ ಹೋಗೋದಿಲ್ಲ, ಅಲ್ಲೇ ಇರ್ತದೆ, ಅದರಲ್ಲಿಂದ ನಾವು ಬದುಕ್ಬೋದು ಆರಾಮ್, ಸರಿ ಕೇಳು. 4ನೇ ಸೊಸಿ ಕೇಳ್ತಾನೆ, ದೂರ ಕೂತಿರ್ತಾಳೆ. ಅಮ್ಮ ತಾಯಿ ಹೇಳು, ನಿನ್ನ ಅಭಿಪ್ರಾಯ ಹೇಳು. ಅವಾಗ ಆಕಿ ಹೇಳ್ತಾಳೆ 4ನೇ ಸೊಸಿ, ಮಾವ ನೀವು ಲಕ್ಷ್ಮಿ ಕೇಳ್ರಿ, ಒಂದೇ ವರ ಕೇಳ್ರಿ, ಕಡು ಬಡತನ ಕೊಡಲಿ ಪರವಾಗಿಲ್ಲ, ನಮಗೇನೋ ಇದಿಲ್ಲ, ಶ್ರೀಮಂತಿಕೆ ಅನುಭವಿಸಿ ಸಾಕು, ಈ ಶ್ರೀಮಂತಿಗೆ ಹೋಗ್ಬಿಡ್ಲಿ, ಬಡವರಿದ್ದರೂ ಪರವಾಗಿಲ್ಲ, ಒಂದು ವರ ಕೇಳ್ರಿ. ನಾವು 4 ಮಂದಿ ಸೊಸೆಂದರು ಅಕ್ಕ ತಂಗಿದರ ಥರ ಇರಬೇಕು, ನಿನ್ನ 4 ಮಂದಿ ಮಕ್ಕಳು ಅಣ್ಣ ತಮ್ಮಂದಿರ ಥರ ಇರಬೇಕು, ನಿಮ್ಮ ಇಬ್ಬರು ತಾಯಿ ತಂದೆಯ ಸೇವೆ ನಡೀತಾ ಇರಬೇಕು, ಮನೆಯಲ್ಲಿ ಗೋ ಸೇವೆ ಇರಬೇಕು, ಅತಿಥಿಗಳು ಯಾರಾದರೂ ನಮ್ಮ ಮನೆಗೆ ಬಂದರೆ ಒಂದು ರೊಟ್ಟಿ ನಾವು ಅವ್ರಿಗೆ ಕೊಡ್ತಕ್ಕಂಥ ಯೋಗ್ಯತೆ, ಮನಸ್ತತ್ವ ಇದು ಕೊಡು ಅಂತೇಳಿ ಕೇಳು ಮಾವ, ಬಡತನ ಇರಲಿ ಏನೂ ಪರವಾಗಿಲ್ಲ ಕೇಳ್ರಿ ಅಂತ ಹೇಳಿದ್ರು. ಮರುದಿವ್ಸ ರಾತ್ರಿ ಮಲ್ಕೊಂಡಾಗ ಲಕ್ಷ್ಮಿ ಬಂದ್ಲು. ಏನಮ್ಮ ತಾಯಿ ಅಂಥೇಳಿ ಕೇಳಿದಾತ, ಅಮ್ಮ ಒಂದು ವರ ಕೇಳಿದ್ದೇನಲ್ಲ, ನಮ್ಮ 4 ಮಂದಿ ಸೊಸೆಂದ್ರಿಗೆಲ್ಲ ಕೇಳಿದೆ, ಒಂದು ನಿರ್ಣಯಕ್ಕೆ ಬಂದಿದ್ದೀವಿ, ನಮಗೆ ಹೋಗಲಿ, ನೀನು ಹೋಗಮ್ಮ ಪರವಾಗಿಲ್ಲ, ಬಡತನ ಬರಲಿ ಪರವಾಗಿಲ್ಲ, ಕಡು ಬಡತನ ಇರಲಿ ಪರವಾಗಿಲ್ಲ, 4 ಮಂದಿ ನನ್ನ ಸೊಸೆಂದರು ಅಕ್ಕ ತಂಗಿದಿರ ಥರ ಇರಬೇಕು, ನನ್ನ 4 ಮಂದಿ ಮಕ್ಕಳು ಅಣ್ಣ ತಮ್ಮಂದಿರ ಥರ ಇರಬೇಕು, ನಮ್ಮ ತಾಯಿ ತಂದೆಯ ಸೇವೆ ಮಕ್ಕಳು ಮಾಡ್ತಾ ಇರಬೇಕು, ಮನೆಯಲ್ಲಿ ಒಂದು ಗೋ ಸೇವೆ ನಡೀತಾ ಇರಬೇಕು, ಅತಿಥಿಗಳು ಯಾರಾದರೂ ಬಂದರೆ ಒಂದು ರೊಟ್ಟಿ ನಮಗೆ ಇರ್ಲಿಕ್ಕೂ ಪರವಾಗಿಲ್ಲ, ಅವರಿಗೆ ಕೊಡ್ತಕ್ಕಂಥ ಮನಸ್ತತ್ವ ಬುದ್ಧಿ ಪ್ರಸಾದನ ಮಾಡಮ್ಮ, ಸಾಕು ಇಷ್ಟು ಅಂತ ಹೇಳಿ. ಲಕ್ಷ್ಮಿ ತಥಾಸ್ತು ಅಂತ ಹೇಳಿದ್ಲು. ಅವಾಗ ಲಕ್ಷ್ಮಿ ಹೇಳ್ತಾಳ, ನಿನ್ನ ಸಣ್ಣ ಸೊಸಿ ಬಹಳ ಹುಷಾರಿದ್ದಾಳ. ಈ ಯಾವ ಮನೆಯಲ್ಲಿ ಸೊಸೆಂದರು ಅಕ್ಕ ತಂಗಿದಿರ ಥರ ಇರ್ತಾರೋ, ಮಕ್ಕಳು ಅಣ್ಣ ತಮ್ಮಂದಿರ ಥರ ಇರ್ತಾರೋ, ತಾಯಿಯ ತಂದೆಯ ಸೇವೆ ಮನೆಯಲ್ಲಿ ನಡೀತಾ ಇರ್ತದೋ, ಆ ಮನೆಯಲ್ಲಿ ಗೋ ಸೇವೆ ನಡೀತಾ ಇರ್ತದೋ, ಅತಿಥಿಗಳಿಗೆ ಒಂದು ರೊಟ್ಟಿ ಕೊಡ್ತಕ್ಕಂಥ ಒಂದು ಭಾವನೆ ಅವರಲ್ಲಿ ಇರ್ತದೋ, ಅಂಥ ಮನೆಯಲ್ಲಿ ಮಹಾವಿಷ್ಣು ವಾಸ ಇರ್ತದ. ಈ ಎಲ್ಲ ಗುಣಗಳು ಬಡತನದಲ್ಲಿದ್ದು ಕೂಡ ಅವರಿದ್ದರೂ ಮಹಾವಿಷ್ಣು ವಾಸ ಅಲ್ಲಿರ್ತದೆ. ಆ ಮಹಾವಿಷ್ಣು ಎಲ್ಲಿರ್ತಾನೋ ಆಟೋಮೆಟಿಕ್ಕಾಗಿ ನಾನು ಅಲ್ಲಿ ಇರ್ತೀನಿ. ನೀನು ಸಣ್ಣ ಸೊಸೆ ಇದನ್ನು ಆಲೋಚನೆ ಮಾಡಿ ಕೇಳಿದ್ದಾಳೆ ಅಂತ ಹೇಳ್ತಾರೆ. ನೋಡ್ರಿ, ಈ ಕಥೆ ಹಿಂದಿರ್ತಕ್ಕಂಥ ಸಾರಾಂಶ ನಾವು ತಿಳ್ಕೊಳ್ಬೇಕು. ನಮ್ಮ ಜೀವನ ಹೇಗಿರಬೇಕು ಎಂಬುದಕ್ಕೆ ಈ ಒಂದು ಕಥಾರೂಪದಲ್ಲಿಂತ ನಮ್ಮ ಹಿರಿಯರು ಮಾಡಿದ್ದು ಅಷ್ಟೇ ಹೊರತು ಆ ಕಥೆ ಆ್ಯಸ್ ಇಟ್ ಈಸ್ ನಾವು ನೋಡಬಾರ್ದು. ಈ ದಿವಸಗಳಲ್ಲಿ ನಮಗೆ ಹಿರಿಯರು ನಮಗೆ ಹೇಳಿದ್ದೇನಪ್ಪ ಅಂದ್ರೆ, 4 ಪುರುಷಾರ್ಥಗಳು, 4 ಕರ್ತವ್ಯಗಳು. 4 ಪುರುಷಾರ್ಥಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದಿಂದ ಎಷ್ಟಾದರೂ ಸಂಪಾದನೆ ಮಾಡ್ರಿ, ಅರ್ಥ ಗಳಿಸ್ರಿ ಪರವಾಗಿಲ್ಲ, ಕೋಟಿಗಟ್ಟಲೆ ಅಬ್ಜಗಟ್ಟಲೆ ಗಳಿಸ್ರಿ, ಕಾಮನೆಗಳನ್ನೆಲ್ಲ ಪೂರ್ತಿ ಮಾಡಿಕೊಡ್ರಿ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇರಿ, ಅಮೆರಿಕಕ್ಕೆ ಹೋಗ್ಬೇರಿ, ಎಲ್ಲಿ ಬೇಕಲ್ಲಿ ತಿರುಗಿ ಬೇಕಾಗಿದ್ದು ಅನುಭವ ಮಾಡಿರಿ ಪರವಾಗಿಲ್ಲ. ಮೋಕ್ಷದ ಕಡೆ ಲಕ್ಷ್ಯ ಇರಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ಗುರಿ ಮೋಕ್ಷದ ಕಡೆ ಇರಬೇಕು. ಧರ್ಮದಿಂದ ಅರ್ಥ ಗಳಿಸಿ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡಿಕೊಂಡು ಮೋಕ್ಷದ ಕಡೆ ಲಕ್ಷ್ಯ ಇರಬೇಕು. 4 ಕರ್ತವ್ಯಗಳು. ತಾಯಿ ಮಾತೃದೇವೋಭವ, ಅವರು ಸೇವೆ ನಡೀತಾ ಇರಬೇಕು. ತಂದೆ ಪಿತೃದೇವೋಭವ, ಅವರು ಎದುರು ಮಾತ್ಸೆದ್ದು ಆಡಬಾರ್ದು. 3ನೇದು ಆಚಾರ್ಯ ದೇವೋಭವ, ಗುರು ಹಿರಿಯರು, ನಮ್ಕಿನ ಹಿರಿಯರಿದ್ದವ್ರು ಯಾರೇ ಇರಲಿ ಅವರಿಗೆ ಮರ್ಯಾದೆ ಕೊಡಬೇಕು. 4ನೇದು ಅತಿ ಮುಖ್ಯವಾದದ್ದು ಅತಿಥಿ ದೇವೋಭವ, ಅತಿಥಿಗಳು ಮನೆಗೆ ಬಂದಾಗ ಸತ್ಕಾರ ಮಾಡಬೇಕು. ಶಂಕರ ಭಗವತ್ಪಾದರು ಅವರು ಕ್ವಾಲಿಟಿ ಒಳಗೆ ಭಿಕ್ಷಾಂದೇಹಿ ಅಂತ ಮನೆಗೆ ಹೋದ್ರೆ ಕಡು ಬಡವೆ, ಏನೂ ಇಲ್ಲ ಮನೆಯಲ್ಲಕ್ಕಿ, ಹುಡುಕಾಡ್ತಾಳೆ, ಮನೆಯಲ್ಲ ಏನು ಸಿಗಲಿಲ್ಲ, ಒಂದು ಒಣಗಿದ ನೆಲ್ಲಿಕಾಯಿ ಇರ್ತದೆ, ಅದನ್ನು ತಂದು ಭಿಕ್ಷೆ ಹಾಕಿ ಕಣ್ಣಲ್ಲಿ ನೀರು ತಂದು ಹೇಳ್ತಾಳೆ, ಮಹಾನ್ ಭಾವ ನನ್ನ ಹತ್ರ ಏನೂ ಇಲ್ಲ, ಏನು ಮಾಡಲಿ, ನೀನು ಬಂದಿದ್ದಿ ಬ್ರಹ್ಮಚಾರಿ, ಸನ್ಯಾಸಿ ಮನೆಗೆ ಬಂದರೆ ಕೊಡಲಿಕ್ಕೇನಿಲ್ಲ, ಇದು ಒಂದು ನೆಲ್ಲಿಕಾಯಿ ಅದ, ಅದು ಒಣಗಿ ಹೋಗಿದ್ದದ, ಸ್ವೀಕಾರ ಮಾಡು ಅಂಥೇಳಿ ಹಾಕಿದಾಗ ಆಕಿನ ಕಡು ಬಡತನ, ಆಕಿನ ಅತಿಥಿ ಸತ್ಕಾರ ಬುದ್ಧಿ, ಆ ಪರಿಸ್ಥಿತಿಯಲ್ಲಿ ಸಹಿತ ಆಕೆಗೆ ಅತಿಥಿಗಳ ಬಗ್ಗೆ ಇರತಕ್ಕಂಥ ಪ್ರೇಮ ನೋಡಿ ಮಹಾಲಕ್ಷ್ಮಿಗೆ ಶಂಕರ ಭಗವತ್ಪಾದರು ಸ್ತುತಿ ಮಾಡ್ತಾರೆ. ಕನಕದಾರ ಸ್ತೋತ್ರ ಹೇಳ್ತಾರೆ,
ಹೇಳ್ತಾರೆ, ಬಂಗಾರದ ಮಳೆ ಬರ್ತದೆ ಅಂಥೇಳಿ ಆ ಕಥೆಯಲ್ಲಿ ಬರ್ತದೆ. ನೋಡ್ರಿ, ಅತಿಥಿಗಳಿಗಿರ್ತಕ್ಕಂಥ ಸತ್ಕಾರ ಅಷ್ಟು ಅವಶ್ಯಕತೆ. ಈಗಿನ ದಿನಗಳಲ್ಲಿ ಅದು ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಬೊಂಬೆ, ಬೆಂಗಳೂರು, ಕಲ್ಕತ್ತಾ, ಹೈದರಾಬಾದ್ನಂಥ ಸಿಟಿಗಳಲ್ಲಿ ನಮ್ಮ ಬಳಗದವ್ರಿಗೆ ಯಾರಿಗೇನೋ ಹೋಗಿ ಹೇಳಿದ್ರೆ, ನಾವು ನಿಮ್ಮ ಮನೆಗೆ 10ನೇ ತಾರೀಕು ಬರ್ತಾ ಇದ್ದೀವಿ, ಅಲ್ಲಿ ಒಂದು ಮದುವೆ ಇದೆ 11ಕ್ಕೆ, 13ನೇ ತಾರೀಕು ಇನ್ನೊಂದು ಕಡೆ ಮನೆ ವಾಸ್ತು ಇದೆ, 2 ದಿವಸ ಅಲ್ಲೇ ಇದ್ದು ಮುಗಿಸ್ಕೊಂಡು ಬರ್ಬೇಕಂತ ಮಾಡಿದ್ದೀವಂತೆ. ನಾವು ಇಷ್ಟು ಫೋನ್ ಹೇಳಿಬಿಟ್ರೆ ಅವ್ರ ಮನೆಯಲ್ಲಿ ಜಗಳ ಪ್ರಾರಂಭ. ಮಗಳು ಹೇಳ್ತಾಳೆ, ಮಮ್ಮಿ ನನ್ನ ರೂಮ್ ಕೊಡೋದಿಲ್ಲ, ನನ್ನ ಬೆಡ್ರೂಮ್ ನಾನು ಯಾರಿಗೂ ಶೇರ್ ಮಾಡೋದಿಲ್ಲ. ಮಗ ಹೇಳ್ತಾನೆ, ಮಮ್ಮಿ ನಂದು ಕೊಡೋದಿಲ್ಲ ನೋಡಿ ಬೆಡ್ರೂಮ್, ನಂದು ಸ್ಟಡಿ ಅದು, ಎಕ್ಸಾಮ್ಸ್ ಬಂದು, ನಾನು ಮುಂದಿನ ತಿಂಗಳ ಎಕ್ಸಾಮ್ ಅದ ಡಿಸೆಂಬರ್ದಾಗ, ನಾನೂ ಕೊಡೋದಿಲ್ಲ. ತಾಯಿ ಅಂತಾಳ, ಅಮ್ಮ ಇರಲಿ, ಎಲ್ಲೇನೋ ಮಲ್ಕೋತಾರೆ, ಯಾಕಿದ್ ಮಾಮ ಭಾಳ ದಿವಸ ಮೇಲೆ ಬರ್ಲಿಕ್ಕತ್ತಾಳ, ಅತ್ತಿ ಮಾಮ ಬರ್ಲಿಕ್ಕತ್ತಾರೆ, ಯಾಕೆ ಇದು ಮಾಡ್ತೀರಿ, ಇಲ್ಲಿ ಟಿ ವಿ ಮುಂದೆ ಹಾಕಿ ಕೊಡ್ತೀವಿ ಮಲ್ಕೋತಾರೆ. ಇಲ್ಲ ಗಂಡ ಬರ್ತಾನೆ, ನಾವು ಟಿ ವಿ ಮುಂದೆ ಅವ್ರು ಮಲ್ಕೊಂಡ್ರೆ ನಾನು ಹಾಲು ತರಲಿಕ್ಕೆ ಹೋಗಬೇಕು, ಅದನ್ನ ಫೋನ್ ಯಾವಾಗ ರಿಂಗ್ ಆಗ್ತಾ ಇರ್ತದೆ, ಶಬ್ದ ಆಗ್ತದೆ, ಇದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ನಾವು ಒಂದು ದಿವಸ ಅವ್ರ ಮನೆಗೆ ಅತಿಥಿಗಳು ಬರ್ತೀವಿ ಅಂದ್ರೆ ಅವ್ರ ಮನೆಯಲ್ಲಿ ಜಗಳ, ಮನೆ ಮುಂದೆ ನಾಯಿಗಳಿವೆ, ಜಾಗ್ರತೆ, ನಾಯಿ ಕಟ್ಟಾಗಿರ್ತಾರೆ. ಇಂಥ ಅತಿಥಿ ಸತ್ಕಾರ ಭಾವನೆ ಇರಬಾರ್ದು. ನಾವು ಅತಿಥಿ ದೇವೋಭವ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ನಮಗೆ ಭಗವಂತ ಎಷ್ಟೇ ಕೊಟ್ಟಿರಲಿ ಅದರಲ್ಲಿ ಒಂದು ಸ್ವಲ್ಪ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಬುದ್ಧಿ. ಮಾಧ್ಯಾಹ್ನ ಕಾಲಕ್ಕೆ ಈಗ ಸಹಿತ ಸಾಂಪ್ರದಾಯಸ್ಥ ಮನೆಗಳು ಊಟಕ್ಕೆ ಕೂಡುವ ಟೈಮ್ನಲ್ಲಿ ಹೊರಗಡೆ ಹೋಗಿ ಈ ಕಡೆ ಮತ್ತು ಆ ಕಡೆ 2 ಕಡೆ ನೋಡ್ತಾರೆ. ಯಾರಾದರೂ ಅತಿಥಿ ಬರ್ತಾ ಇದ್ದಾನೇನು, ಯಾರಾದರೂ ಒಬ್ಬ ಭಿಕ್ಷುಕ ಬರ್ತಾ ಇದ್ದಾನೇನು, ಅವನಿಗೇನಾದರೂ ಒಂದು ಸ್ವಲ್ಪ ಅನ್ನ ಕೊಟ್ಟು ಊಟ ಮಾಡಬೇಕು. ಆ ನೈವೇದ್ಯ ಭಗವಂತಗೆ ಸಮರ್ಪಣೆ ಮಾಡಿದ ನಂತರನೇ ಊಟ ಮಾಡಬೇಕು. ಅತಿಥಿಗಳಿಗೆ 2ನೇದಾಗಿ ಕೊಡಬೇಕು. ಮನೆಯಲ್ಲಿ ನಮ್ಮ ತಾಯಂದರು ಹಿಂದಕ್ಕೆ ಆಕಳ ರೊಟ್ಟೆ ಮಾಡಿದರೆ ಮೊದಲನೇ ರೊಟ್ಟಿ ತೆಗೆದು ಆಕಳಿಗೆ ಇಟ್ಟುಬಿಡ್ತಿದ್ರು, ಕೊನೆಯ ರೊಟ್ಟಿ ತೆಗೆದು ನಾಯಿಗೆ ಇಟ್ಟುಬಿಡ್ತಿದ್ರು. ಅಂದರೆ ಈ ಜೀವನ ಪದ್ಧತಿಯಲ್ಲೇ ಆ ರೀತಿ ಇತ್ತು. ಗೋಸೇವೆ, ಚಂಡಾಲ, ನಾಯಿಗೆ ಸಹಿತ ಒಂದು ಭಕ್ರಿ ಕೊಡಬೇಕು, ಒಂದು ರೊಟ್ಟಿ ಕೊಡಬೇಕು, ಒಂದು ಚಪಾತಿ ಕೊಡಬೇಕೆಂಬ ಭಾವನೆ ಇದು ಈಗಿನ ದಿನದ ಕಮ್ಮಿ ಆಗ್ತಾ ಇದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಬೇಕು, ನಮ್ಮ ಮಕ್ಕಳಿಗೆ ಅತಿಥಿ ಸತ್ಕಾರ ಕಲಿಸಬೇಕು, ನಮ್ಮ ಮಕ್ಕಳಿಗೆ 4 ಪುರುಷಾರ್ಥಗಳ ಬಗ್ಗೆ ಹೇಳಬೇಕು, ನಮ್ಮ ಮಕ್ಕಳಿಗೆ 4 ಕರ್ತವ್ಯಗಳ ಬಗ್ಗೆ ಹೇಳಬೇಕು. ನಾವು ಆ ರೀತಿ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ಸಾರ್ಥಕ ಜೀವನ. ಮನಸ್ಸಿಗೆ ಸಮಾಧಾನ ಇರ್ತದೆ. ಏನೂ ಬೇಕಾಗಿಲ್ಲ ನಿಮ್ಗೆ, ಏನು ಪುಣ್ಯ ಪಾಪ ನರಕ ಸ್ವರ್ಗ ನಾನು ಇವನ್ನೆಲ್ಲ ಹೇಳ್ತಾ ಇಲ್ಲ. ಮಾನಸಿಕ ನೆಮ್ಮದಿಯಾಗಿ ಶಾಂತವಾಗಿ ಬದುಕಬಹುದು. ಇದು ಜೀವನದ ಗುರಿ ಆಗಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೂ ನಮಸ್ಕಾರ.